ನಿಮ್ಮ ಮಗು ಭಾರಿ ಇಂಟೆಲಿಜೆಂಟ್ ಇರಬೇಕು ಅಂತ ಬಯಸ್ತೀವಿ. ಟ್ಯೂಷನ್ಗೆ ಹಾಕ್ತೀವಿ, ದೊಡ್ಡ ದೊಡ್ಡ ಕಾಲೇಜ್ಗೆ, ಸ್ಕೂಲ್ಗೆ ಡೊನೇಷನ್ ದೊಡ್ಡ ದೊಡ್ಡ ಕೊಟ್ಟು ಹಾಕ್ತೀವಿ. ಎಷ್ಟೋ ಜನ 300-400 ಕಿಲೋಮೀಟರ್ ದೂರ ಮಕ್ಕಳನ್ನ ಬಿಟ್ಟು ಓದಿಸ್ತಾನೆ ಇದ್ದಾರೆ ಚೆನ್ನಾಗಿ ಓದಲಿ ಅಂತ. ಆ್ಯಕ್ಚುಲಿ ಮಾಡ್ಬೇಕಾಗಿದ್ದು ಹೆಂಗೆ ಗೊತ್ತಾ, ಮೆದುಳು ಹೆಚ್ಚು ಓದೋದ್ರಿಂದ ಸ್ಟ್ರೈನ್ ಆಗುತ್ತೆ. ಅದು ಕೂಡ ಹೌದಲ್ವಾ, ಫಿಸಿಕಲಿ ಹೆಂಗೆ ಆಟ ಆಡೋದ್ರಿಂದ ಸ್ಟ್ರೈನ್ ಆಗುತ್ತೋ ಹಂಗೆ ಹೆಚ್ಚು ಓದೋದ್ರಿಂದ ಮೆದುಳಿಗೆ ಸ್ಟ್ರೈನ್ ಆಗಲ್ಲ. ಅದಕ್ಕೆ ಬೇಕಾಗಿದ್ದು ಹೆಂಗೆ ಗೊತ್ತಾ, ಒಂದು ಸರಿಗೆ ಅದನ್ನು ಹೀರ್ಕೊಂಬಿಡ್ಬೇಕು. ಓದೋ ವಿಷಯ ಒಂದು ಸರಿ ಓದುವಾಗ ಮಗು ಹೀರ್ಕೊಂಬಿಡ್ಬೇಕು. ಹಂಗೆ ಹೀರ್ಕೋಬೇಕು ಅಂದರೆ ಮೆದುಳಿಗೆ ಸಾತ್ವಿಕ ಆಹಾರವನ್ನು ಕೊಟ್ಟರೆ ಸಾಕು. ಸಾತ್ವಿಕ ಅಂದ ತಕ್ಷಣ ವೆಜ್ ತಿನ್ನಬೇಕು, ನಾನ್ ವೆಜ್ ತಿನ್ನಬಾರ್ದು ಅದಲ್ಲ. ಸಾತ್ವಿಕ ಅಂದರೆ ತಾಜಾ ಆಹಾರ. ಈಗ ತಯಾರು ಮಾಡಿ 45 ನಿಮಿಷದೊಳಗೆ ಆಹಾರ ಮುಗಿಸ್ಬೇಕು. ಆ 45 ನಿಮಿಷ ನೀವು ಇವತ್ತಿನ ದೋಸೆ ಹಿಟ್ಟನ್ನು ಫ್ರಿಜ್ಗೆ ಹಾಕಿ ನಾಳೆ ತಿನ್ನಿಸಿ ಮತ್ತು ಹೋಗಿ ಮಗು ಫೀಸ್ ಕಟ್ಟೋದು ಯಾಕೆ ಅಷ್ಟು ಮಾಡ್ತೀರಾ? ಒಬ್ಬ ಪೇರೆಂಟ್ ಇದನ್ನು ಪಾಲಿಸಿ ನೋಡಿರ್ಬೇಕಿದೆ. ಒಬ್ಬರೇ ಪೇರೆಂಟ್, ಎಷ್ಟು ಜನ ಇದ್ದೀರಲ್ಲ, ಒಬ್ಬರು ಪೇರೆಂಟು ಫ್ರೆಶ್ ಫುಡ್ ಕೊಡೋದನ್ನು ಸ್ಟಾರ್ಟ್ ಮಾಡಿ 1 ವರ್ಷ ಕೊಡಿ.